ಪ್ರಿಯ ವೀಕ್ಷಕರ, ಟಿವಿ 21 ರಣಬೇಟೆ ಕನ್ನಡ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಟಿವಿ 21 ರಣಬೇಟೆ ಕನ್ನಡ ವಾಹಿನಿಗೆ ಮಾಹಿತಿ ಬಂದಿದ್ದ ಕಾರಣಕ್ಕಾಗಿ ಫುಡ್ ಸೇಫ್ಟಿ ಆಫೀಸರ್ ಅವರಿಗೆ ಕರೆ ಮಾಡಿ ಮಾಹಿತಿ ನೀಡಲಾಗಿತ್ತು. ಸದಾಶಿವ ನಾವಿ ಅವರನ್ನ ಸ್ಥಳಕ್ಕೆ ಕರೆದುಕೊಂಡು ಹೋದಾಗ ಸೈಯದ್ ಬಾಬು ಸಾಬ್ ಪೆಂಡಾರಿ ಅವರ ಮನೆಯಲ್ಲೇ 19 ಹಾಲಿನ ಪೌಡರ್ ಚೀಲಗಳು ವಶವಾಗಿವೆ. ಈ ವ್ಯಕ್ತಿ ದಿನ ಬೆಳಗ್ಗೆ ಹಾಗೂ ಸಾಯಂಕಾಲ ಮನೆ ಮನೆಗೆ ಹಾಲು ಸರಬರಾಜು ಮಾಡುತ್ತಿದ್ದ. ಮಾಲಿಂಗ್ಪುರ ನಗರದ ಬಸವನಗರ ನಿವಾಸಿಯಾದ ಈಶ್ವರ್ ಕುರಿ ಎಂಬ ವ್ಯಕ್ತಿ ಹಾಲಿನಲ್ಲಿ ಫ್ಯಾಟ್ ಬರುವಂತೆ ಮತ್ತು ಕೊಬ್ಬು ಹೆಚ್ಚು ಮಾಡುವಂತೆ ಈ ವಿಷಕಾರಿ ಪುಡಿಯನ್ನ ಬಳಸುತ್ತಿದ್ದ, ಕಲಬೆರಕೆ ಮಾಡುತ್ತಿದ್ದ ಅಂತ ಮಾಹಿತಿ ದೊರಕಿದೆ. ಇದು ಚಿಕ್ಕ ಮಕ್ಕಳಿಗೆ ಹಾಗೂ ಶುಗರ್ ಪೇಷಂಟ್ಗಳಿಗೆ ತುಂಬಾ ಹಾನಿಕಾರಕ. ಇದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಹೊಟ್ಟೆ ಉಬ್ಬರ ಅಥವಾ ಕೆಲವರಿಗೆ ಅಜೀರ್ಣ ಸಮಸ್ಯೆ ಉಂಟಾಗಬಹುದು. ಯಾಕಂದ್ರೆ ಲ್ಯಾಕ್ಟೋಸ್ ಅಸಹಿಷ್ಣುತೆ ಇರುವವರಿಗೆ ಅತಿಸಾರ ಅಥವಾ ಹೊಟ್ಟೆ ನೋವನ್ನ ತಂದುಕೊಳ್ಳುತ್ತದೆ. ಕೆಳಮಟ್ಟದ ಅಥವಾ ಕಲುಷಿತ ಹಾಲಿನ ಪೌಡರ್ ಬಳಸಿದ್ರೆ ಆಹಾರ ವಿಷಬಾಧೆ ಉಂಟಾಗುವ ಸಾಧ್ಯತೆ ಕೂಡ ಇದೆ. ಸಕ್ಕರೆ ಅಥವಾ ಕೊಬ್ಬಿನ ಪ್ರಮಾಣ ಬದಲಾಗಬಹುದು. ಹೀಗೆ ಅನೇಕ ವಿಧವಾದ ಆರೋಗ್ಯ ಸಮಸ್ಯೆಗಳನ್ನು ತಂದುಕೊಡುವಂತ ಈ ವಿಷಕಾರಿ ಪದಾರ್ಥವನ್ನ ಬಳಕೆ ಮಾಡಿ ಹಾಲಿನಲ್ಲಿ ಕಲಬೆರಕೆ ಮಾಡಿ ಮಾರುತ್ತಿದ್ದ ಎನ್ನುವುದು ತಿಳಿದು ಬಂದಿದೆ. 112 ಸಹಾಯವಾಣಿಗೆ ಕರೆ ಮಾಡಿ ಎಲ್ಲ ವಿಧವಾದ ಪೌಡರ್ಗಳನ್ನ ಕೆಲಾಕ್ ಲ್ಯಾಕ್ಟೋಸ್ ಪಾರುಲ್, ಎಸ್ ಮುರ್ಲಿ ಸೋನಾಯಿ ಲ್ಯಾಕ್ಟೋಸ್ ಇಂಥ ಹಾಲಿನ ಪೌಡರ್ಗಳನ್ನ ಹಾಗೂ KA25AA0996 ಈ ನಂಬರಿನ ಟಾಟಾ ಏಸ್ ವಾಹನವನ್ನು ಕೂಡ ಮುಧೋಳ್ ಪೊಲೀಸ್ ಠಾಣೆಗೆ ನೀಡಲಾಗಿತ್ತು. ರಾತ್ರೋರಾತ್ರಿ ಗಾಡಿ ನಾಪತ್ತೆಯಾಗಿ ಅದೇ ಸ್ಥಳದಲ್ಲಿ ಮತ್ತೊಂದು ನಂಬರ್ ಪ್ಲೇಟ್ ಇಲ್ಲದ ಗಾಡಿಯನ್ನ ನಿಲ್ಲಿಸಿದ್ದಾರೆ. ಇದು ಮುಧೋಳ್ PSI ಅಜಿತ್ ಕುಮಾರ್ ಹೊಸಮನಿಯವರ ನಿರ್ಲಕ್ಷ್ಯವು ಮತ್ತು ಸಿಬ್ಬಂದಿಗಳ ನಿರ್ಲಕ್ಷ್ಯವು ಎನ್ನುವುದು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಈ ಕಾರಣದಿಂದಾಗಿ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆನ್ನುವುದು ಸಾರ್ವಜನಿಕರ ಒತ್ತಾಯವಾಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ 21 ರಣಬೇಟೆ ಕನ್ನಡ ನ್ಯೂಸ್, ಮುಧೋಳ್. ಏನೋ ಸಮಸ್ಯೆ ಮಾಡಂಗಿಲ್ಲ. ನೀನು ಉಳಿಸೋ ಸಲ ನಾ ಹೇಳತ್ತೀವಿ. ಇಲ್ಲಪ್ಪ ಅಣ್ಣ ನಾನು ಹೋಗೋಣ ಅಂದ್ರೆ ಬೇಡ. ಈಗೇನಾಗತ್ತೆ ಕೈ ಮಾಡಿ ಹೋಗೋದಿಲ್ಲ. ಕರೆಕ್ಟ್ ಐತೆ. ಅಷ್ಟು ಈಸಿ ಇಲ್ಲ ನಾನು ವಿಡಿಯೋ ತೊಗೋಬೇಕು ಅಂದ್ರೆ ಅವ್ರು ತೋರಿ ಎಲ್ಲ ಡೀಟೇಲ್ಸ್ ಕೊಟ್ಟರು ಚಿಂದಾಗಿ ಜೀರ್ಣ ಆಗಲತ್ ನೋಡ್ರಿ. ಇದು ಮತ್ತೆ ದನಗಳಿಗೆ ಹೆಂಗೆ ಜೀರ್ಣ ಆಕೈತಿ? ಅಲ್ಲ ದನಗಳಿಗೆ ಹೆಂಗೆ ಯೂಸ್ ಆಕೈತಿ? ಹಂಗಾರೆ ದನಗಳಿಗೆ ಹಾಲು ಗಟ್ಟಿ ಯಾರು ಹೆಂಗೆ ಬರ್ತಾವ ತಿಂದ್ರೆ? ಮುಸುರಿ ಹಾಕೋದು ಗೊತ್ತೈತಿಪ್ಪ ನಾವು. ಸೈಡ್ ಎಫೆಕ್ಟ್ಸ್ ಆರಾಮ್ ಕಳ್ಕೊಂಡು ಎಲ್ಲರೂ ಹಾಕೊಂಡು